ಡಿಕೆ ಶಿವಕುಮಾರ್ ಅವರ ನಟ್ ಬೋಲ್ಟ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ತಮ್ಮ ಹೇಳಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಟೀಕೆ ಮಾಡಲಿ ಅಂತಲೇ ನಾನು ಹೇಳಿದ್ದು. ನಾನು ಈ ಹೇಳಿಕೆಯನ್ನು ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಟೀಕೆ ಮಾಡಲಿ ಅಂತಲೇ. ನೆಲ ಜಲ ಭಾಷೆ ಅಂತ ಬಂದಾಗ ಒಗ್ಗಟ್ಟಾಗಿರೋದು ಬೇಡವಾ? ಎಷ್ಟು ಸಹಾಯವನ್ನು ನಾನು ಚಿತ್ರರಂಗಕ್ಕೆ ಮಾಡಿದ್ದೀನಿ ಅಂತ ಹೇಳಿ ನನಗೂ ಅವ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ಎಷ್ಟು ಬಾರಿ ಚಿತ್ರರಂಗದ ಸಮಸ್ಯೆಗಳ ವಿಚಾರಕ್ಕೆ ನಾನು ಸಹಾಯ ಮಾಡಿದ್ದೀನಿ, ನನಗೂ ಅವ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ನೆಲ ಜಲ ಭಾಷೆ ಗಡಿ ಅಂತ ಬಂದಾಗ ಒಂದು ಒಗ್ಗಟ್ಟು ಬೇಡವಾ? ಒಂದು ಪಾಲ್ಗೊಳ್ಳುವಿಕೆ ಬೇಡವಾ? ಯಾಕೆ ಈ ಥರ ಮಾಡಿದ್ದಾರೆ ಇವರು? ಚಿತ್ರೋತ್ಸವ ಮಾಡ್ತಿರೋದು ಅವರು ಬೆಳೀಲಿ ಅಂತಾನೆ. ಚಿತ್ರೋತ್ಸವದ ಉದ್ದೇಶ ಏನು? ಚಿತ್ರರಂಗ ಬೆಳೀಲಿ, ಕಲಾವಿದರು ಬೆಳೀಲಿ ಅಂಥೇಳಿ. ಅದಕ್ಕೆ ಅವರೇ ಬರದೇ ಇದ್ದರೆ ಅವರೇ ಪ್ರಚಾರ ಮಾಡಬೇಕಲ್ವಾ? ಇದಕ್ಕೆ ಹೆಚ್ಚೆಚ್ಚಾಗಿ ಅವರೇ ಬಂದು ಪಾಲ್ಗೊಳ್ಳಬೇಕು, ಅವರೇ ಭಾಗವಹಿಸಬೇಕು, ಅವರೇ ಬೆಳೆಸಬೇಕು. ಅವ್ರಿಗೆ ಬೇಡ ಅಂತ ಬಿಟ್ಟುಬಿಟ್ರೆ ಇನ್ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಇದನ್ನು? ಅವರೇ ಪ್ರಚಾರ ಮಾಡಬೇಕು, ನಾವು ಮಾಡೋಕ್ಕಾಗತ್ತಾ ಇದನ್ನು? ಟೀಕೆ ಮಾಡಿದ್ದು ಎಚ್ಚರಿಕೆಗೆ ವಿನಃ ಬೇರೆ ಉದ್ದೇಶ ಏನೂ ಇಲ್ಲ. ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ತೀವಿ, ಅವ್ರದ್ದು ತಪ್ಪಿದ್ರೆ ಅವ್ರು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮಗೆ ಮಾಡಿದ್ದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳೆ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದ? ಇಲ್ಲಿ ಪಾಪ ಅವರು ನಾಗಭರಣಂದು ಮಾಡಿಲ್ಲದೆ ಇರ್ಬೋದು, ನಾನು ಪಾಪ ನಮ್ಮ ಯಾರು ಇಲಾಖೆಯಲ್ಲಿ ತಪ್ಪಿದೆಯೋ ಇಲ್ಲ ವಯಸ್ಸರು ತಪ್ಪಿದ್ದು, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನನಗೇನು ಟೀಕೆ ಮಾಡಿದ್ರೆ ನನಗೇನು ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು. ಅವ್ರಿಗೆ ಟೀಕೆ ಮಾಡಲಿ ಅಂತಲೇ